ಟುಡೇ ಮಾರ್ನಿಂಗ್ ನಮ್ಮ ಮಂಕಿ ಜೊತೆಗೆ ಸ್ಟಾರ್ಟ್ ಆಯಿತು. ಯಾವುದು ನಾನು ಮಲೇಷ್ಯಾನ ತೊಗೊಂಬಂದಿದ್ದೆ. ಬೆಳಿಗ್ಗೆ ಎದ್ಬಿಟ್ಟು ಟೊಮಾಟೊ ರೈಸ್ ತಿಂದೆ. ಆ್ಯಂಡ್ ಫಸ್ಟು ನಿಮ್ಗೆಲ್ಲರಿಗೂ ಗೊತ್ತು, ನನಗೆ ಟೀ ಇಲ್ಲ ಅಂದರೆ ನನಗೆ ದಿನಾನೇ ಸ್ಟಾರ್ಟ್ ಆಗಲ್ಲ. ನಾನು ಸ್ಟುಡಿಯೋಗೆ ಬಂದು ನನ್ನ ಫ್ರೆಂಡ್ ಕೊಟ್ಟಿದ್ದ ಫ್ಲವರ್ಸ್ನ ವಾಸಲ್ಲಿ ಹಾಕ್ಬಿಟ್ಟು ಸೇಮ್ ಡೆಕೋರೇಟ್ ಮಾಡಿದೆ. ಬಿಕಾಸ್ ಐ ಲವ್ ಫ್ಲವರ್ಸ್ ಆ್ಯಂಡ್ ಸ್ಟುಡಿಯೋ ಅಲ್ಲಿ ಫ್ಲವರ್ಸ್ ಯಾವಾಗ್ಲೂ ಫ್ರೆಶ್ ಆಗೇ ಇರಬೇಕು ಫಾರ್ ಫ್ರೆಶ್ ಫೀಲಿಂಗ್ ಆ್ಯಂಡ್ ಪಾಸಿಟಿವ್ ಫೀಲಿಂಗ್. ಆಮೇಲೆ ಸುಮ್ಮನೆ ಹಂಗೆ ಮನೆಗೆ ಹೋದೆ, ನೋಡಿದೆ ಶೀರೋ ಫುಲ್ ಮಗು ಥರ ಒತ್ಕೊಂಡು ಮಲ್ಕೊಂಡವನೆ. ಈಸ್ ಟೂ ಕ್ಯೂಟ್, ಲೈಕ್ ಅ ಸ್ಮಾಲ್ ಬೇಬಿ. ಟೈಮ್ ಆಗೋಗಿತ್ತು ಏನು ತಿನ್ನಂತ ಆಚೆ ನಾನೇ ಆರ್ಡರ್ ಮಾಡಿದ್ವಿ. ತಿಂದ್ಬಿಟ್ಟು ನನಗೆ ಸ್ವಲ್ಪ ಜ್ವರ ಥರ ಫೀಲಿಂಗ್ ಆಗ ಸ್ಟಾರ್ಟ್ ಆಯಿತು. ಸೊ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿದೆ. ನನ್ನ ತಮ್ಮ ನನಗೆ ಟೀ ಬಿಸ್ಕೆಟ್ ತಗೊಂಬಂದ, ನಾನು ತಿಂದೆ. ನನಗೆ ಹುಷಾರಿಲ್ದಾಗ ತುಂಬ ಹೊಟ್ಟೆ ಹಸಿಯುತ್ತೆ. ಮಮ್ಮಿ ಹೇಳಿದ್ರು ನಿನಗೆ ಆಸರೆ ಆಗಿದೆ, ಕಣ್ಣೆಸರು ತೆಗಿಸ್ತೀನಿ ಅಂತ ಹೇಳ್ಬಿಟ್ಟು ಆಂಟಿ ಹತ್ರ ಕಣ್ಣೆಸರು ತೆಗಿಸ್ತು. ಇದೇ ನಮ್ಮ ಶಿರೋ. ಮಮ್ಮಿ ಸುಮ್ಮನೆ ಹಿಂಗೆ ಕರೀತು, ಬಾ ಇಲ್ಲಿ ಕುತ್ಕೋ ಅಂತ ಹೇಳ್ತು. ಎದ್ದು ಬಿಂದು ಮಮ್ಮಿ ಹತ್ರ ಹಿಂಗೆ ಬಂದು ಕುತ್ಕೊಂಡವನೆ. ಸ್ವಲ್ಪ ಹೊತ್ತಲ್ಲಿ ತೊಡಲಿ ಹಿಂಗೆ ಬಿತ್ಕೊಂಡವನು. ಅವನಿಗೆ ಹಿಂಗೆ ಸುಮ್ಮನೆ ಹಿಂಗೆ ಕೈ ಆಡಿಸ್ತಾನೆ ಇರಬೇಕು, ಆರಾಮಾಗಿ ಕುತ್ಕೊತಾನೆ. ಒಂದು ಸೈಡ್ ನನ್ನ ತಮ್ಮ ಇದ್ದಾನೆ, ಇವನು ಹತ್ರಕ್ಕೆ ಬರೋಕ್ಕೆ ಹಂಗೆ ಆಡ್ತಾನೆ. ಲೈಕ್ ಅವನು ಹಿಡ್ಕೊಂಬಿಟ್ಟು ನಾವು ಏನೋ ಮಾಡಿಬಿಟ್ಟಿದ್ದೀವಿ, ಏನೋ ಅಪರಾಧ ಮಾಡ್ತಾ ಇದೀವಿ ನನಗೆ ಬಿಹೇವ್ ಮಾಡ್ತಾರೆ. ಮಮ್ಮಿ ಬಂದ ಮಮ್ಮಿ ಮೇಲೆ ಹತ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಡ್ತಾನೆ. ನಂದು ಇವೊಂದು ಒನ್ ಸೈಡೆಡ್ ಲವ್ ಹೇಳ್ತಾರಲ್ಲ. ಆಮೇಲೆ ಸ್ಟುಡಿಯೋ ಹತ್ರ ಒಂದು ಪಿಯರ್ಸಿಂಗ್ ಬಂತು. ನಾನು ನನ್ನ ತಂಗಿ ಹೋಗ್ತಾ ಇದ್ದೀವಿ. ಬಂದುಬಿಟ್ಟು ತಿರ್ಗಾ ಸಮೋಸ ತಿಂದ್ಬಿಟ್ಟು ದಿನ ಮುಗಿಸ್ದೆ.